ಮೈ ಮಾಟ ಸೂರ್ಯನ ಕಿರಣಕ್ಕೆ ಹರಳದ ಪುಷ್ಪದಂತೆ. ಇವಳ ಮೈ ಮಾಟ ಈ ಪುಷ್ಪದ ಮಕರಂದವನ್ನು ತುಂಬಿ ಬಂದು ಇರಲು ಬಯಸಿದಂತೆ. ನಾನಿವಳ ಸೌಂದರ್ಯದ ಸುಗಂಧವನ್ನು ಇರಲು ಉಸ್ತಕನಾಗಿದ್ದೇನೆ. ಶ್ರೀಗಂಧದ ಗೊಂಬೆಯ ಪ್ರತಿಬಿಂಬ ಹೊಂದಿರುವ ಇವಳ ಪ್ರತಿಯೊಂದು ಅಂಗಕ್ಕೂ ಮುತ್ತಿಕ್ಕಿ ಇವಳ ತುಟಿ ಕಚ್ಚಿ ಅದರಮೃತ ಇರುವುದೇ ನನ್ನ ಬಯಕೆ. ಓಹೋ, ಇವಳು ಈರನಗೌಡನ ತಂಗಿ ಮಹಾಲಕ್ಷ್ಮಿ. ಯಾರೊಬ್ರು? ಹಾ, ಹೆದರಬೇಡ, ನಾನು ನಿನ್ನ ಅಣ್ಣನ ಸ್ನೇಹಿತ ಮನೋಹರ. ಓಹೋ, ನೀವಾ? ಅರ್ಥವಾಯ್ತು. ತಾವೇಕೆ ಇಲ್ಲಿಗೆ ಬಂದ್ರಿ? ನಿತ್ಯ ರಕ್ಷಣೆಯ ಪಂಜರದಲ್ಲಿರಬೇಕಾದ ಹೊರಗೆ ಇಂದು ಎಲ್ಲರೂ ನೋಡುವಾಗೆ ಹೊರಗೆ ಬಂದಿದೆಯಲ್ಲ. ಪಾಪ, ಇಲ್ಲಿ ಅದಕ್ಕೆ ಯಾವುದೊಂದಾದರೂ ಬಂದು ಚುಂಬಿಸಬೇಕು. ನಾನೇ ಓಡಿ ಬಂದು ನಿನ್ನ ರಕ್ಷಣೆಗಾಗಿ ಧಾವಿಸಿ ಬಂದೆ. ರಕ್ಷಣೆ ಕೊಟ್ಟಾಯ್ತಲ್ಲ, ತಾವಿನ್ನ ಹೊರಟು ಹೋಗ್ಬಹುದು. ನಾನು ಇಲ್ಲಿಂದ ಹಾಗೆ ಹೊರಟು ಹೋಗಲು ಬಂದಿಲ್ಲ ಲಕ್ಷ್ಮಿ. ಬಹಳ ದಿನಗಳಿಂದ ಕಾದ ಕುಳಿತೆ ನಿನ್ನ ಕೊರಳಿಗೆ ಬಾಳೆಂಬ ತಾಳಿ ಕಟ್ಟಿ ನಿನ್ನನ್ನು ನನ್ನ ಬಾಳ ಸಂಗತಿಯನ್ನಾಗಿ ಮಾಡಿಕೊಳ್ಳಲು ಬಂದಿಲ್ಲ. ಏ ಮೂರ್ಖ, ನಾನಾರೋ ಗೊತ್ತೇನು? ಈ ಊರಿನ MLA ವೀರೇನಗೌಡನ ತಂಗಿ. ನೀನು ನನ್ನ ಕೊರಳಿಗೆ ತಾಳಿ ಕಟ್ಟು. ಏಯ್, ನಿನ್ನ ಕೆಲವು ಭ್ರಮೆ ಹಿಡಿದಿರ್ಬೇಕು ಅನ್ಸುತ್ತೆ. ಕ್ಷಣ ಹತ್ತದಲ್ಲಿ ಅನೇಕ ಹೆಣ್ಣನ್ನು ಸೃಷ್ಟಿಸಿ ಪಡೆಯಬಲ್ಲ ಈ ಕಲ ಬ್ರಹ್ಮನಿಗೆ ಭ್ರಮೆ. ಹೇ ಲಕ್ಷ್ಮಿ, ನೀನು ಕೋಟ್ಯಾಧೀಶ್ವರ ಮಗಳೇ ಆಗಿರಬಹುದು, MLA ತಂಗಿ ಆಗಿರಬಹುದು. ಆದರೆ ಈ ನನ್ನ ಕಾಮ ಪ್ರೇಮದ ಕಟ್ಟಳೆ ಕಾಯಕ್ಕೆ ಇದು ಯಾವುದು ಸಮವಲ್ಲ. ಸುಮ್ಮನೆ ಹಿಮ್ಮುಖವಾಗದೆ ಈ ವನ ದೇವತೆಯ ಸಮ್ಮುಖದಲ್ಲಿ ನಾನಿನ ಸತಿಯನ್ನು ಕಟ್ಟಿ ಬಿಡುವೆ ನಿನ್ನ ಕೊರಳಿಗೆ ಕರಮಣಿಯ ಸರವನ್ನು. ಸಾಧ್ಯವಿಲ್ಲ. ಮಧುರ ಪ್ರೇಮ ಭಾವನೆಗೆಲ್ಲದ ಮದುವೆ ಮಸನಕ್ಕೆ ಸಮಾನ. ಒಪ್ಪಿಗೆಲ್ಲದಿನ ಅಪ್ಪಿ ನಡೆಯುವ ಸಂಸಾರ ತೂತ ಬಿದ್ದ ದೋಣಿಗೆ ಸಮಾನ. ಮಿಸ್ಟರ್ ಮನೋಹರ್, ನೀ ಕಟ್ಟುವ ನನ್ನ ಕೊಲೆಗೆ ತಾಳಿ ನನಗೆ ನೇನು ಹಕ್ಕಕ್ಕೆ ಸಮಾನ. ನಾನು ಕಟ್ಟುವ ಈ ತಾಳಿ ನೇಣು ಹಕ್ಕಕ್ಕೆ ಸಮಾನವೇ. ಮಧುರ ಭಾವನೆಗಳಿಲ್ಲದ ಮದುವೆ ಮೋಸಕ್ಕೆ ಸಮಾನ. ಹೇ ಲಕ್ಷ್ಮಿ, ಈ ನಿನ್ನ ಕಟ್ಟಾಲೋಚನವನ್ನು ಕೈ ಬಿಟ್ಟು ಒಂದು ದಿಟ್ಟ ನಿರ್ಧಾರಕ್ಕೆ ಬಾ. ಈ ಭ್ರಮೆ ಎಂಬ ನಿದ್ರೆಯಿಂದ ನೀ ಬೇಗನೆ ಎದ್ದು
ತೋರಿಸಿ ಮತ್ತೊಬ್ಬನ ಮಡದಿಯಾಗಿ ನಾನೇ ಭಾಗವತಿ ಎಂದು ಬಾಳುವ ಪದ್ಮಶಾಲಿಗಳ ಸಮಾಜದಲ್ಲಿ ದೇವರಿಗೆ ದೀಪ ಹಚ್ಚುತ್ತೇನೆಂದು ಗಂಡನ ಮುಂದೆ ನೆಪ ಹೇಳಿ ಕಂಡ ಮಿಂಡನ ಜೊತೆ ತಕ್ಕಂದ ಆಡಿ ಬರುವ ಯಾಸೆ ಈ ನಿನ್ನ ಕೆಟ್ಟ ಸಮಾಜದಲ್ಲಿ ಹಣವಂತನ ಸಂಘ ಮಾಡಿ ಗುಣವಂತನ ಪ್ರೀತಿ ಮಾಡಿ ನಂಬಿದ ಹೃದಯಕ್ಕೆ ಮೋಸದ ಸೂರ್ಯ ಚುಚ್ಚುವ ಈ ನಿನ್ನ ಕೆಟ್ಟ ಸಮಾಜದಲ್ಲಿ ಈಗ ನೀ ನನ್ನ ಮಾತು ಮೀರಿದರೆ ನೀನು ಶೀಲಗಟ್ಟೆಯನ್ನು ಎಂದು ನಿನ್ನಿಂದಲೇ ಹೊಸ ಚರಿತ್ರೆ ಬರೆದು ಬೀಸಾಕುವೆ ಈ ನಿನ್ನ ಸಮಾಜದಲ್ಲಿ ನೀನು ಎತ್ತರ. ಇದೇ ನಿನ್ನ ನಿರ್ಧಾರವೇನು? ನಿರ್ಧಾರವೇ ಎಂದು ಕೇಳುತ್ತಿದ್ದ ಲಕ್ಷ್ಮಿ, ಅಂದು ನಿನ್ನ ಅಣ್ಣನ ಸ್ನೇಹಿತನಾಗಿ ನಿಮ್ಮ ಫ್ಯಾಕ್ಟರಿ ಅಂಗಡಿಯಾಗಿ ನಿಂತೇನೋ ಅಂದೇ ನಿನ್ನನ್ನು ಈ ನನ್ನ ಹೃದಯದಲ್ಲಿಟ್ಟುಕೊಂಡು ನಿತ್ಯ ನೆನಪಿಸಿಕೊಳ್ಳುತ್ತಿದ್ದೇನೆ. ನೀನದನ್ನ ಕಿತ್ತಿ ಎಸೆಯಬೇಡ ಲಕ್ಷ್ಮಿ, ಪ್ಲೀಸ್. ಒಂದು ವೇಳೆ ಅದನ್ನೇ ಕಿತ್ಕೊಂಡ್ರೆ ಸತ್ತ ಸಿರುಮಣಿಯಾಗಿ ಬಾಳುವನಿನ ಪವಿತ್ರವಾದ ಶ್ರೀಗಂಧದ್ದು ಶಿಪ್ಪಿ ಮಾಡಿ ಬೀಸಾಕುವೆ ನಿನ್ನ ಸಮಾಜದಲ್ಲಿ. ಸಾಕು ಮುಚ್ಚೋ ಹುಚ್ಚ. ಈ ನಿನ್ನ ಕಠೋರವಾದ ಮಾತಿಗೆ ಹೆದರಿ ಈ ನನ್ನ ಶೀಲದ ಪಾವಿತ್ರ್ಯತೆಯನ್ನು ಹಾಳು ಮಾಡಿಕೊಳ್ಳೋದಕ್ಕೆ ಈ ಲಕ್ಷ್ಮಿಯನ್ನು ಕಚ್ಚಾ ಕುಲದಲ್ಲಿ ಹುಟ್ಟಿದ ಹೆಣ್ಣನ್ನು ಈ ನಾಡಲ್ಲಿ ಆಳುವ ನಾಡಗೌಡನ ದೊರೆ ಮಗಳಿದ್ದೇನೆ. ನಿನ್ನ ಗಂಡಸೆ ಹಾಕಿದ್ರೆ ಬಾರೋ ಮುಂದಕ್ಕೆ. ನನ್ನ ಗಂಡು ಸ್ತನಕ್ಕೆ ಸವಾಲೆ. ಕಾಳಿಂಗ ಸರ್ಪಕ್ಕಿಂತಲೂ ಭಯಾನಕಾಗಿರುವ ಈ ಗಂಡಿಗೆ ಸವಾಲಾಗಿದೆಯಾ? ಪ್ರೇಮ ದಂಟಿಗಾಗಿ ಸೊಂಟದ ಗಂಟನ್ನು ಬಿಚ್ಚಿ ಗರ್ಭ ಧರಿಸುವ ಹೆಣ್ಣು ನೀನು. ನಿನ್ನಂತ ಹೆಣ್ಣಿಗೆ ಗರ್ಭದಾನ ಮಾಡುವ ಈ ವೀರ ಪುರುಷನಿಗೆ ಸವಲಂದರೆ ಪಂಚ ಪ್ರಾಣ. ಪಾಂಚಾಲಿಯ ಸರ್ಗ ನೀಡಿದ ದುಶ್ಯಾಸನಕ್ಕಿಂತಲೂ ಕಠೋರವಾಗಿರುವ ಈ ಮನೋಹರ ನಿನ್ನ ಶೀಲ ಕೆಡಿಸದೆ ಬಿಡಲಾರೆ. ಬಾರಲೇ ಬಾ. ಕೈ ಬಿಡಲೇ. ನನ್ನ ಈ ಸವಾಲಿನಲ್ಲಿ ಜವಾಬು ಕೊಡಲು ಬಂದಿರುವ ಭಾರತದ ನಾರಿಯರ ಗಡಿತನಕ್ಕೆ ಧಕ್ಕೆ ಮಾಡುವವರ ಕಣ್ಣು ಕೆತ್ತ ಹೇ ಗುರಿಗಾರ ಬೀರ ಸಂಗೊಳ್ಳಿ ರಾಯಣ್ಣನ ವಂಶದ ಸೂರ ಸತತವಾದವರ ಹೆಸರನ್ನೇ ಚದರಿಸಿಕೊಳ್ಳಬೇಡ ನಿನ್ನ ಹಿರಿಮೆಯನ್ನು. ನಾನು ಸುರಂದ ಹೇಳಿ ನನ್ನ ನದಿಯ ತತ್ತಿ ನಿಂತವರನು ಇದೊಂದು ಜೀವದಿಂದ ಕೈ ಬಿಟ್ಟಿಲ್ಲ ಈ ಮನೋಹರ. ಸೋಮನ ಕೈ ಬಿಟ್ಟು ಹೋಗಿ ಬಿಡು ಇವಳನ್ನು. ನಿನ್ನಂತ ಕಥನ ರಾವುನಿಗೆ ಎದುರಿ ಈ ಅಣ್ಣದ ನಿನ್ನ ಕೈಗೆ ಒಪ್ಪಿಸಿ ಹೋಗಲ ನಾನೇನೋ ಹೇಳಿ ಅಲ್ಲ. ಎಲ್ಲಂದರೇನು ಬಾಜರದಲ್ಲಿ ಸಿಗುವ ಹಣ್ಣುಗಳಲ್ಲ. ಈ ಹೆಣ್ಣು ನಮ್ಮ ಕರ್ನಾಟಕದ ಭಾವಟ ಹಳದಿ
ಜಾಗದಲ್ಲಿ ಬರಬಾರದು. ಹೋಗಿಬಿಡು ಮನೆ ಕಡೆಗೆ. ನಾನು ಈ ಊರಿನ ಶ್ರೀಮಂತ MLA ವೀರನಗೌಡ ತಂಗಿ ಲಕ್ಷ್ಮಿ ಅಂತ. ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡೋದಕ್ಕೆ ನಿಮ್ಗೆ ನನ್ನ ಕಡೆಯಿಂದ ಶರಣಾರ್ಥಿಗಳು. ಓಹೋ, ಪಂಜರದಲ್ಲಿಟ್ಟು ಸಾಕಿರುವ ಈ ಪರಿಸ್ಥಿತಿ. ಇರಲಿ ಇರಲಿ, ನಿಂತುಕೊಳ್ಳಿ ವೀರೇಶ್. ಈ ನಿಮ್ಮ ಧೈರ್ಯ ಶೌರ್ಯ ಗಾಂಭೀರ್ಯಕ್ಕೆ ನಾನು ಮನಸ್ಸೊತ್ತು ಹೋಗುತ್ತೇನೆ. ನೀವೀಗ ನನ್ನ ಕೊರಳಿಗೆ ತಾಳಿ ಕಟ್ಟಿ ನನ್ನ ಗಂಡನಾಗಬೇಕು ಅಂತ ನಿಮ್ಮ ಕಾಲಿಗೆ ಬಿದ್ದು ಬೀಳ್ಕೊಳ್ತೀನಿ. ಛೇ ಛೇ, ಹೇಳಮ್ಮ, ಎಂಥ ನಿರ್ಧಾರ ನಿನ್ನದು. ನಿಮ್ಮ ಅಣ್ಣ ಎಣ್ಣೆಲ್ಲಿ ಗೌಡ ಮೊದಲೇ ನನಗೆ ಒಯ್ರಿ. ಇದು ಅಲ್ಲದೆ ನೀನು ಬಹಳ ಬಹಳ ಸಾಲಿ ಕಲಿತಕ್ಕಿ. ನಾನು ಸಾಲಿ ಕಲಿಲಾರದ ಶತದಡ್ಡ ರಬ್ಬಟ್ಟು. ಅಂಥದರಲ್ಲಿ ನಿನಗೆ ನನಗೆ ಎಲ್ಲಿಂದ ಒಂದಕ್ಕೆ ಏನ್ ತೆಗೆದುಕೋ ಈ ನಿನ್ನ ಮಾತನ್ನು. ಪ್ರೀತಿ ಮುಂದೆ ಯಾವ ಅಂತಸ್ತು ಇಲ್ಲ. ಅಷ್ಟಕ್ಕೂ ನಾನು ಕಲಿತವಳಾದ್ರೇನು, ಶ್ರೀಮಂತನ ತಂಗಿ ಆದ್ರೇನು, ಸದಾ ನಿನ್ನ ಪಾದ ಸೇವಕಿಯಾಗಿ ನಿನ್ನ ಕುರಿ ಮೆರಿಗಳಿಂದ ಕಾಯ್ದು ಈ ನಿಮ್ಮ ಹೆಸರು ಬರ್ತೀನಿ. ಇದು ನಿಮ್ಮ ಮನೆ. ನನ್ನ ಕೈ ಬಿಡಬೇಡಿ. ಹಾನಿ ಪ್ರಮಾಣ ಮಾಡಿಬಿಟ್ಟಿಯ. ಅಯ್ಯೋ ಮಾರುತೇಶ, ಈಗೇನು ಮಾಡುವುದಪ್ಪ? ಈ ವಿಷಯ ಹಣ್ಣನಿಗೆ ಹೇಳುವುದು ಹೇಗೆ? ಇದು ಒಳ್ಳೆ ಆ ಕವಿ ರತ್ನ ಕಾಳಿದಾಸನ ಕಥೆ ಆದಿತ್ತಲ್ಲ ನನ್ನ. ಅಂದು ಕಾಳಿದಾಸನ ಹೆಂಡತಿ ಅವನನ್ನ ಕವಿ ರತ್ನನಾಗಿ ಮಾಡಿದಳು. ಇನ್ನು ನಿನ್ನ ಹೆಂಡತಿಯಾಗಿ ಬರುವ ನಾನು ನಿನ್ನನ್ನು ಈ ನಾಡಿಗೆ ರಾಜನನ್ನಾಗಿ ಮಾಡ್ತೀನಿ. ಬಾ ರಾಜ. ಈ ಮಾತು ಸತ್ಯವೇ? ಇದನ್ನು ನಾನು ನಂಬಲೆ. ನನ್ನಾನೆ, ನಿಮ್ಮನೆ, ಈ ನಿಸರ್ಗ ದೇವತೆಯ ಮೇಲಾನೆ ನನ್ನ ಮಾತು ಸತ್ಯ. ಕಮಾನ್ ರಾಜ, ಐ ಲವ್ ಯು. ಹಾಗಾದರೆ ಮದುವೆ ಮಾತ್ರ ನನ್ನ ಅಣ್ಣನ ಕೇಳೇ ಆಗುವುದು. ನೀನು ಒಪ್ಪಿಗೆ ನನ್ನ ಒಪ್ಪಿಗೆ, ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆ ತಾನೇ? ನನ್ನ ಒಪ್ಪಿಗೆ ಇದ್ದಾನೆ. ಬನ್ನಿ ಹಾಗಾದ್ರೆ.
ಮನೆತನಕ್ಕೆ ಬಿಟ್ಟು ಬರುತ್ತೇನೆ. ಹೌದೌದು, ನನಗೊಬ್ಳಿಗೆ ಹೋಗಕ್ ಭಯ ಆಗುತ್ತೆ. ನೀವು ಮನೆ ಕಡೆ ಬಂದು ಬಿಟ್ಟು ಬಿಡಿ. ಸರಿ ಸರಿ ಸರಿ, ನಿಮ್ಮ ಮನೆತನಕ್ಕೆ ಬಿಟ್ಟು ಕಳಿಸಿದಾಗ ಆದ್ರೆ ಇವತ್ತು ಯಾಕೋ ಸೇಮ್ ಆಗಿದೀವಲ್ಲ.